ಬೆಂಗಳೂರು ಹಲವಾರು ಸ್ಮಾರಕಗಳನ್ನು ಒಳಗೊಂಡಿದೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೋಟೆಗಳು ಹಾಗೆ ಅರಮನೆಗಳನ್ನು ಕೂಡ ಒಳಗೊಂಡಿದೆ. ಕಳೆದ ಬಾರಿ ನಾನು ನಿಮಗೆ ಬೆಂಗಳೂರಿನ ಕೋಟೆಗೆ ಕರೆದುಕೊಂಡು ಹೋಗಿದ್ದೆ. ಈಗ ನೋಡೋಣ ಬನ್ನಿ ನಮ್ಮ ಬೆಂಗಳೂರಿನಲ್ಲೇ ಇರುವಂತಹ ಟಿಪ್ಪುವಿನ ಬೇಸಿಗೆಯ ಅರಮನೆಗೆ. ಈ ಅರಮನೆ ಇರುವುದು KR ಮಾರುಕಟ್ಟೆಯಲ್ಲಿರುವಂತಹ ಕೋಟೆ ವೆಂಕಟರಮಣ ದೇವಸ್ಥಾನದ ಹಿಂಭಾಗದಲ್ಲಿ, ಅಂದರೆ ನಮ್ಮ ನಗರದ ಮಧ್ಯಭಾಗದಲ್ಲೇ ಇದೆ ಅಂತ ಹೇಳ್ಬೋದು. ಟಿಪ್ಪುವಿನ ಅರಮನೆಗೆ ನಿಮ್ಮನ್ನೆಲ್ಲ ಕೊಂಡೊಯ್ತಾ ಇದ್ದೀನಿ. ಹೋಗೋಣ ಬನ್ನಿ ಟಿಪ್ಪುವಿನ ಅರಮನೆಗೆ. ಸ್ನೇಹಿತರೆ, ಈ ಒಂದು ಅರಮನೆ ನಿರ್ಮಾಣ ಆಗಿದ್ದು 1781ರಲ್ಲಿ. ಇದನ್ನು ಆರಂಭಿಸೋದು ಹೈದರ್ ಅಲಿ ಖಾನ್. ಅದು ಪೂರ್ಣಗೊಳ್ಳೋದು 10 ವರ್ಷಗಳ ನಂತರ. ಟಿಪ್ಪು ಸುಲ್ತಾನ್ 1791ರಲ್ಲಿ ಇದನ್ನು ಪೂರ್ಣಗೊಳಿಸ್ತಾರೆ. 10 ವರ್ಷಗಳ ಕಾಲ ಬೇಕಾಗತ್ತೆ. ಈ ಅರಮನೆಗೆ ನಿಮ್ಮೆಲ್ಲ ಸ್ವಾಗತಿಸ್ತಾ ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇರೋದು ನಾನು ಶ್ರೀದೇವಿ. ಸ್ನೇಹಿತರೆ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚು ಜನರೊಂದಿಗೆ ಹಂಚ್ಕೊಳ್ಳಿ. ಸಾಕಷ್ಟು ವಿಡಿಯೋಗಳಿದೆ, ಅದನ್ನು ನೋಡಿ ಅಂತ ಹೇಳ್ತಾ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗ್ಬೇಡ. ಅರಮನೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಕಾಣಿಸೋದು ಹಸಿರು, ಹಚ್ಚ ಹಸಿರನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಇದನ್ನು ತೋಟಗಾರಿಕೆ ಇಲಾಖೆಯವರು ಮೇಂಟೈನ್ ಮಾಡ್ತಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟರು. ಸುತ್ತಲೂ ನಿಮಗೆ ಅಚ್ಚುಕಟ್ಟಾಗಿ ಕಾಣಿಸುತ್ತೆ. ಅಷ್ಟಾಗಿ ಯಾವುದೇ ರೀತಿಯ ಗಲೀಜು ಕಾಣಿಸೋದಿಲ್ಲ. ಸ್ವಚ್ಛವಾಗಿರುವಂತಹ ಜಾಗ, ಅದು ನಾವು ಭಾಳ ಖುಷಿ ಪಡಬೇಕಾದಂಥ ವಿಚಾರ. ಇನ್ನು ಒಳಗೆ ಹೋಗಬೇಕಂದ್ರೆ ನಿಮಗೆ 20 ರೂಪಾಯಿ ಟಿಕೆಟ್ ತೊಗೋಬೇಕಾಗತ್ತೆ. ಎಂಟ್ರೆನ್ಸ್ ಟಿಕೆಟು ಅಷ್ಟೇ, ಬೇಕಿದ್ದೇನಿಲ್ಲ. ಬನ್ನಿ ಒಳಗೆ ಹೋಗಿ ನೋಡ್ಕೊಂಬರೋಣ ಏನೇನಿದೆ ಅಂತ. ಗಮನಿಸ್ತಾ ಇದ್ದೀರಾ ನೀವು ಅರಮನೆಯನ್ನು, ನಿಮಗೆ ಗೊತ್ತಾಗ್ತಾ ಇದೆ ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಹೊಂದಿದೆ. ಕಮಾನುಗಳಿದೆ, ಕಂಬಗಳಿದೆ. ಈ ಕಮಾನುಗಳ ನೀವು ಡಿಸೈನ್ ಗಮನಿಸಿದಾಗ ಗೊತ್ತಾಗುತ್ತೆ ಇದು ಇಸ್ಲಾಮಿಕ್ ಶೈಲಿಯ ಕಟ್ಟಡ ಅಂತ. ಹಾಗೆಯೇ ಈ ಕಂಬಗಳೆಲ್ಲ ಏನು ನೋಡ್ತಾ ಇದ್ದೀರಾ, ಈ ಕಂಬಗಳೆಲ್ಲವೂ ಕೂಡ ತೇಗದ ಮರದಿಂದ ಮಾಡಿದಂಥ ಕಂಬಗಳು, ಅಂದರೆ ಟೀಕ್ ವುಡ್ನಲ್ಲಿ ಮಾಡಿದಂಥದ್ದು. ಕೆಳಗಡೆ ಕಲ್ಲು ಹಾಸುಗಳನ್ನು ಹಾಕಲಾಗಿದೆ. ಅದರ ಮೇಲೆ ಸಂಪೂರ್ಣವಾಗಿ ಮರದಿಂದ ಈ ಒಂದು ಅರಮನೆಯನ್ನು ಕಟ್ಟಲಾಗಿದೆ. ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ನಿಮ್ಗೆ, ಇಲ್ಲಿ ಆ ಸೈಡ್ಲಿ ಅದು ದರ್ಬಾರ್ ನಡೆಸ್ತಾ ಇದ್ದಂಥ ಜಾಗ ಅಂತ ಹೇಳ್ತಾರೆ. ಬಾಲ್ಕನಿ, ಅಲ್ಲಿ ಕೂತ್ಕೊಂಡು ದರ್ಬಾರನ್ನು ನಡೆಸ್ತಾ ಇದ್ರು ಬೆಂಗಳೂರಿನಲ್ಲಿ ಬಂದಾಗ ಅಂತ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಅವರು. ಹಾಗೆಯೇ ಇಲ್ಲಿ ನೀವು ಗಮನಿಸ್ತಾ ಹೋದರೆ ಇದು ಕೆಳಮಹಡಿಯಲ್ಲಿ ಕೆಳಗಡೆ ಇರುವಂತಹ ಒಂದು ರೂಮಲ್ಲಿ ಏನಿದೆ ಅಂದರೆ ಇಷ್ಟೇ ಇರೋದು. ಟಿಪ್ಪುವಿಗೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳಿದೆ, ಹಾಗೆ ವಿಚಾರಗಳ ಕುರಿತಾಗಿ ಒಂದಷ್ಟು ಚಿತ್ರಪಟಗಳಿದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಾದ ನಂತರ ನೀವು ಮೇಲೆ ಮಹಡಿ ಹತ್ತಿ ಹೋಗಬೇಕಾಗತ್ತೆ. ಆದರೆ ಕೆಳಗಡೆ ನಿಮಗೆ ಯಾವುದನ್ನು ಚಿತ್ರಿಸೋಕ್ಕೆ ಬಿಡೋದಿಲ್ಲ, ಅನುಮತಿ ಇಲ್ಲ. ಇನ್ನು ಕೋಣೆಗಳನ್ನು ನೀವು ಗಮನಿಸಿದಾಗ ಕೆಳಗಡೆ ಆ ಕಡೆ ಈ ಕಡೆ ಒಂದು ಕೋಣೆ ಇದೆ. ಇಲ್ಲಿ ಮೇಲ್ಗಡೆ ಬಂದಾಗ ಇಲ್ಲಿ ಕೂಡ ಒಂದಷ್ಟು ಕೋಣೆಗಳು, 2 ಕೋಣೆಗಳು ಕಾಣುತ್ತೆ. ಸಾಕಷ್ಟು ಕೋಣೆಗಳು ಇಲ್ಲ, ಓಪನ್ ಜಾಗ ಅಂತಲೇ ಹೇಳ್ಬೋದು. ಇನ್ನು ಗೋಡೆಗಳೆಲ್ಲವೂ ಕೂಡ ವರ್ಣರಂಜಿತವಾದಂತಹ ಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿದೆ. ಆದರೆ ಚಿತ್ರಗಳು ಯಾವುದು ನಿಮಗೆ ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ, ಅದು ಅಷ್ಟು ಸುಸ್ಥಿತಿಯಲ್ಲಿ ಇಲ್ಲ. ಒಳಗಡೆ ಹೋಗ್ತಾ ಹೋಗ್ತಾ ನೀವು ಗಮನಿಸ್ಬೋದು, ಸಾಕಷ್ಟು ಕಡೆ ನಿಮಗೆ ಬಾಗಿಲು ಅನ್ನೋದು ಕಾಣಿಸೋದಿಲ್ಲ. ಆ ರೂಮುಗಳಿಗೆ ಬಿಟ್ಟರೆ ಇಲ್ಲೆಲ್ಲ ಓಪನ್ ಆಗಿದೆ. ಎಲ್ಲವೂ ಕೂಡ ಗಾಳಿ ಬೆಳಕು ಧಾರಾಳವಾಗಿ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಟಿಪ್ಪು ಹೇಳ್ತಾರೆ, ಇಲ್ಲಿ ಕೂತ್ಕೊಂಡ್ರೆ ಎಲ್ಲವೂ ಕಾಣಿಸ್ತಾ ಇತ್ತು, ಅಷ್ಟೇ ಅಲ್ಲ ಇದು ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ಇತ್ತು ಈ ಜಾಗ ಅನ್ನತಲೇ ಹೇಳ್ತಾರೆ. ಅಷ್ಟು ಚೆನ್ನಾಗಿತ್ತು ಪರಿಸರ ಇಲ್ಲಿ ಅಂತ. ಇರಬಹುದಿತ್ತೇನೋ, ಇವಾಗ ನಮ್ಮದೆಲ್ಲ ಸಿಟಿ ಆಗಿದೆ, ಹಾಗಾಗಿ ಏನೂ ಕಾಣಿಸ್ತಾ ಇಲ್ಲ. ಆಗ ಓಪನ್ ಆಗಿರೋದ್ರಿಂದ ಇಲ್ಲಿ ಕೂತ್ಕೊಂಡ್ರೆ ಸಾಕಷ್ಟು ಹಚ್ಚ ಹಸಿರು ವಾತಾವರಣ ಕಾಣಿಸ್ತಾ ಇತ್ತೇನೋ. ಆಯಿತಾ, ನಾನು ಒಳಗಡೆ ಹೋಗಿ ಎಲ್ಲ ಸುತ್ತಾಕೊಂಡು ಬಂದೆ. ಇದು ಉತ್ತರ ಮತ್ತು ದಕ್ಷಿಣ ಅಭಿಮುಖವಾಗಿ ಬಾಗಿಲಿದೆ. ಎರಡೂ ಕಡೆ ನೀವು ನೋಡಿದಾಗ ಒಂದೇ ಥರ ಅನಿಸುತ್ತೆ, ಆ ರೀತಿಯ ಒಂದು ವಾಸ್ತು ಇದೆ ಇಲ್ಲಿ. ಎರಡೂ ಕಡೆ ಒಂದೇ ರೀತಿಯಾಗಿದೆ, ನೀವು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಒಳಗಡೆ ನೋಡಿ ಸುಂದರವಾಗಿ ಈ ರೀತಿ ಕಾಣ್ತಿದೆ. ಸಾಕಷ್ಟು ಕಂಬಗಳಿದೆ. ಎಲ್ಲವೂ ಕೂಡ ನಾ ಹೇಳಿದ ಹಾಗೆ ತೇಗದ ಮರದಿಂದ ಮಾಡಿದಂತಹ ಕಂಬಗಳು, ಅಲಂಕೃತ ಕಂಬಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಇದು ಬಹಳ ಹಳೇದಾಗಿರೋದ್ರಿಂದ ನಿಮಗೆ ಪೇಂಟಿಂಗ್ ಅಷ್ಟೊಂದಿಲ್ಲ, ಎಲ್ಲ ಸ್ವಲ್ಪ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ಹಳೆದನ್ನು ಜಾಸ್ತಿ ರಿಪೇರಿ ಮಾಡೋದು ಇಲ್ಲ, ಯಾಕಂದರೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ಇನ್ನು ಈ ಸಿಂಹಾಸನವನ್ನು ಗಮನಿಸಿ, ಇದು ಟಿಪ್ಪು ತನಗಾಗಿ ಮಾಡಿಸಿಕೊಂಡಂತಹ ಸಿಂಹಾಸನ. ಇದನ್ನು ತಾನು ಏರಲಿಲ್ಲ. ಯಾಕೆ ಅಂತಂದರೆ ಬ್ರಿಟಿಷರನ್ನು ಸೋಲಿಸಿದ ನಂತರ ತಾನು ಇದನ್ನು ಅಲಂಕರಿಸಬೇಕು ಅಂತ ಪ್ರತಿಜ್ಞೆ ಮಾಡ್ತಾನೆ. ಆದರೆ 4ನೇ ಮೈಸೂರು ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ಟಿಪ್ಪುವಿಗೆ ಸೋಲಾಗತ್ತೆ. ಹಾಗೆ ಟಿಪ್ಪು ಅದರಲ್ಲಿ ಮೃತಪಡ್ತಾನೆ. ಹಾಗಾಗಿ ಅವಕಾಶ ಸಿಗೋದಿಲ್ಲ. ಆದರೆ ಅದನ್ನು ಬಹಳ ಚೆನ್ನಾಗಿ ಮಾಡಿಸಿರ್ತಾನೆ. ರತ್ನ ಖಚಿತವಾದಂತಹ ಸಿಂಹಾಸನ, ಅದು ಬಹಳ ಬಹಳ ಭಿನ್ನವಾದಂತಹ ಸಿಂಹಾಸನ. ಹುಲಿ ಇರುತ್ತೆ, ಎಲ್ಲ ಇರುತ್ತೆ. ಜೊತೆಗೆ ಚಿನ್ನದ ತಗಡಿನಿಂದ ಮಾಡಿರ್ತಾರೆ, ಮರಕ್ಕೆ ಚಿನ್ನದ ತಗಡನ್ನು ಹಾಕಿರ್ತಾರೆ. ತುಂಬಾ ಎಕ್ಸ್ಪೆನ್ಸಿವ್ ಆದಂತಹ ಸಿಂಹಾಸನ.
ಇದರ ಮೇಲೆ ಬಹಳ ಆಸೆ ಇಟ್ಟುಕೊಂಡು ಅದನ್ನು ಬ್ರಿಟಿಷರನ್ನು ಸೋಲಿಸಿದ ನಂತರ ಏರಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಸಾಧ್ಯ ಆಗೋದಿಲ್ಲ. ಇದೊಂಥರ ದುರಂತ ಅಂತಲೇ ಹೇಳಬಹುದು. ಬ್ರಿಟಿಷರು ಈ ಸಿಂಹಾಸನವನ್ನು ತಮ್ಮ ಗೆಲುವಿನ ಸಂಕೇತವಾಗಿ ಸಂಭ್ರಮಿಸ್ತಾರೆ. ಹಾಗೆ ಅದನ್ನು ಭಿನ್ನಗೊಳಿಸಿ ಹರಾಜು ಹಾಕಲು ಪ್ರಯತ್ನಿಸ್ತಾರೆ. ಅದು ತುಂಬ ಎಕ್ಸ್ಪೆನ್ಸಿವ್ ಆದ ಕಾರಣ ತಗೊಳ್ಳೋಕ್ಕೆ ಯಾರು ಮುಂದೆ ಬರೋದಿಲ್ಲ. ಅದರ ಭಿನ್ನ ಭಿನ್ನ ಭಾಗಗಳನ್ನು ಅವರು ಬೇರೆ ಬೇರೆ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಅದು ಈಗ ಲಂಡನ್ನ ವಿಕ್ಟೋರಿಯಾ ವಸ್ತು ಸಂಗ್ರಹಾಲಯ ಮತ್ತು ಆಲ್ಬರ್ಟ್ ವಸ್ತು ಸಂಗ್ರಹಾಲಯದಲ್ಲಿ ನೀವು ಇದನ್ನು ಕಾಣಬಹುದಾಗಿದೆ. ನೋಡಿ, ಇಷ್ಟು ಕಥೆಗಳಿರುತ್ತಲ್ಲ ಒಂದರ ಹಿಂದೆ. ಇನ್ನು ನಾನು ಈ ಒಂದು ಅರಮನೆಯ ಒಳಗಡೆ ಹೋದಾಗ ಇವೆಲ್ಲ ನೋಡಿದಾಗ ಮನಸ್ಸೊಂಚೂರು ಭಾರನೇ ಆಯಿತು. ಇದಾದ ನಂತರ ಬರೋಣ ನಂದಿ ಬೆಟ್ಟದಲ್ಲಿರುವಂತಹ ಟಿಪ್ಪುವಿನ ಬೇಸಿಗೆ ಅರಮನೆಯಲ್ಲಿ. ಇದು ಕೂಡ ಅದೇ ಕಥೆಯನ್ನೇ ಹೇಳ್ತಾ ಹೋಗುತ್ತೆ. ಅಂದರೆ ನಂದಿ ಬೆಟ್ಟ ನಿಮಗೆ ಗೊತ್ತು, ಅತ್ಯಂತ ಜನಪ್ರಿಯವಾದಂಥ ಗಿರಿಧಾಮ, ಒಂದು ಒಳ್ಳೆ ಸ್ವಚ್ಛ ಪರಿಸರ ಇರುವಂತಹ ಗಿರಿಧಾಮ. ಈ ಒಂದು ಗಿರಿಧಾಮದಲ್ಲೂ ಕೂಡ ಒಂದು ಬೇಸಿಗೆ ಅರಮನೆಯನ್ನು ಕಟ್ಟಿಸಿರ್ತಾರೆ. ಹೈದರಾಲಿ ಶುರು ಮಾಡ್ತಾರೆ ಇಲ್ಲೂ ಕೂಡ. ಅದಾದ ನಂತರ ಪೂರ್ಣಗೊಳಿಸೋದು ಟಿಪ್ಪು ಸುಲ್ತಾನ್. ಈ ಅರಮನೆಯು ಕೂಡ ಅಷ್ಟೇ, ಇದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲೇ ಇದೆ. ನೀವು ಕಾಣ್ತಾ ಇದ್ದೀರಲ್ಲ, ಎಲ್ಲ ಕೂಡ ಗೋಡೆಗಳ ಮೇಲೆ ನೀವು ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ನೀವು ಕಾಣಬಹುದು. ವರ್ಣ ಚಿತ್ರಗಳು ಕೂಡ ಇದೆ. ಯಾವುದು ಕೂಡ ಅಂದರೆ ಅಷ್ಟು ಸುಸಜ್ಜಿತವಾಗಿಲ್ಲ, ಕಾಲ ಕಳೆದಿಲ್ಲ, ಸುಮಾರು ಕಾಲ ಆದ್ದರಿಂದ ನಿಮಗೆ ಆ ವರ್ಣಚಿತ್ರಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಾಗೆ ಇದು ಕೋಟೆ ಥರ ಒಂದು ಸ್ವಲ್ಪ ಕಟ್ಕೊಂಡಿದ್ದಾರೆ. ಇವೆಲ್ಲವನ್ನು ನೀವು ಕಾಣಬಹುದು. ಇದು ಒಂದು ಒಳ್ಳೆಯ ಜಾಗ ಕೂಡ. ನಂದಿ ಬೆಟ್ಟಕ್ಕೆ ಹೋದಾಗ ಸಾಮಾನ್ಯವಾಗಿ ಸುಮಾರು ಮಂದಿ ನೋಡೇ ಇರ್ತೀರ ಈ ಜಾಗವನ್ನು. ನೋಡಿಲ್ಲ ಅಂತಂದರೆ ಹೋಗಿ ಒಂದ್ಸತಿ ನೋಡ್ಕೊಂಬನ್ನಿ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಬೇಸಿಗೆಯ ಸಮಯದಲ್ಲಿ ಇರ್ತಾ ಇದ್ರು ಅಂತ ಹೇಳ್ತಾರೆ. ಇದಾದ ನಂತರ ಯಾವ್ಯಾವ ಜಾಗ ಇತ್ತು ಅದೆಲ್ಲವನ್ನು ಬ್ರಿಟಿಷರು ಕೂಡ ಬಳಸ್ಕೊಂಡಿದ್ರು. ಅವರೂ ಕೂಡ ಇಲ್ಲಿ ಬಂದು ಇರ್ತಾ ಇದ್ರು ಟಿಪ್ಪುವಿನ ಮರಣದ ನಂತರ. ಸೊ ಟಿಪ್ಪು ಇರೋವರೆಗೂ ಇವ್ಯಾವುದು ಅವರ ಬಳಕೆಯಲ್ಲಿಲ್ಲ. ಟಿಪ್ಪುವಿನ ನಂತರ ಇದನ್ನು ಬ್ರಿಟಿಷರು ಕೂಡ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ಬ್ರಿಟಿಷರ ಕಾಣಿಕೆ ಏನೂ ಇಲ್ಲ, ಎಲ್ಲವೂ ಇತ್ತು. ಅದನ್ನೆಲ್ಲ ಅನುಭವಿಸಿದ್ದು ಬ್ರಿಟಿಷರು. ಕಾರಣ ಇಷ್ಟೇ ಕಣ್ರಿ, ಒಗ್ಗಟ್ಟಿರಲಿಲ್ಲ. ಇಲ್ಲಿ ರಾಜರು ಸಪೋರ್ಟ್ ಮಾಡಲಿಲ್ಲ, ಹಾಗಾಗಿ ಅವರ ಪಾಲಾಯ್ತಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದಲ್ಲೇ ಇಂಥ ಕಟ್ಟಡಗಳನ್ನ ಇದ್ರು. ಇದೊಂದು ದೂರಾಲೋಚನೆ ಇತ್ತಲ್ಲ, ಎಲ್ಲವನ್ನು ಸರಿಪಡಿಸಬೇಕು ಅಂತ. ಅದಕ್ಕೂ ಕೂಡ ಮಾನ್ಯತೆ ಸಿಗದೆ ಹೋಗಿದ್ದು ನಮ್ಮಲ್ಲಿ ಇಲ್ಲದಂತಹ ಒಗ್ಗಟ್ಟಿನಿಂದ. ಒಗ್ಗಟ್ಟು ಒಂದು ಚೂರು ಇದ್ದಿದ್ರೆ ಯಾವುದೋ ಕಾಲದಲ್ಲಿ ಬ್ರಿಟಿಷರನ್ನು ಓಡಿಸಿ ನಮ್ಮ ಹಿಂದಿನ ರಾಜರುಗಳೇ ಆಡಳಿತ ಮಾಡುವಂಥ ಸಂದರ್ಭಗಳು ಸಾಕಷ್ಟು ಇತ್ತು ಅಂತ ನನಗೆ ಅನಿಸುತ್ತೆ. ನಿಮಗೇನನ್ಸುತ್ತೆ ಅದನ್ನು ತಿಳಿಸಿ ಕಮೆಂಟ್ ಮಾಡಿ. ನೀವು ಇಲ್ಲಿವೆ ಹೋದಾಗ ಏನು ಅನುಭವ ಆಗುತ್ತೆ ಅಂತ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಶ್ರೀರಂಗಪಟ್ಟಣಕ್ಕೆ. ದರಿಯಾ ದೌಲತ್ ಇದು ಮತ್ತೊಂದು ಬೇಸಿಗೆ ಅರಮನೆ. ಇದನ್ನು ನಿರ್ಮಾಣ ಮಾಡೋದು ಕೂಡ ಹೈದರಾಲಿಯ ಸಮಯದಲ್ಲೇ, ಆ ನಂತರ ಪೂರ್ಣಗೊಳಿಸೋದು ಟಿಪ್ಪು ಸುಲ್ತಾನ್. 1778ರಲ್ಲಿ ಇದನ್ನು ಆರಂಭಿಸಲಾಗುತ್ತೆ. 1784ರಲ್ಲಿ ಮುಕ್ತಾಯವಾಗುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಟಿಪ್ಪು ಸುಲ್ತಾನ್ನ ದೇಹ ದೊರೆತಂತಹ ಸ್ಥಳಾಂತರ. 4ನೇ ಮೈಸೂರು ಯುದ್ಧದ ನಂತರ ಟಿಪ್ಪು ಮರಣಿಸ್ತಾರೆ. ಆ ಮರಣದ ನಂತರ ದೇಹವನ್ನು ಹುಡುಕಾಟ ಮಾಡ್ತಾರೆ. 7 ಗಂಟೆಯ ಸಂಜೆ ಸಮಯಕ್ಕೆ ಇಲ್ಲಿ ದೇಹ ಕಾಣಿಸ್ತು ಅಂತ ಹೇಳ್ತಾರೆ ಆ ಜಾಗ. ಅದಾದ ನಂತರ ನೀವು ನೋಡ್ತೀರ ಫಿರಂಗಿಯ ಒಂದು ದೃಶ್ಯವನ್ನು. ಇನ್ನು ದರಿಯಾ ದೌಲತ್ತನ್ನು ನೋಡಿದಾಗ ಇದು ಕೂಡ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಹೊಂದಿದೆ. ಆದರೆ ಸಾಕಷ್ಟು ಇಸ್ಲಾಮಿಕ್ ಶೈಲಿಯ ವಾಸ್ತುಕಲೆಯನ್ನು ನಾವಿಲ್ಲಿ ಕಾಣಬಹುದು. ಇಲ್ಲೂ ಕೂಡ ಇಲ್ಲಿ ಕೂಡ ಸುತ್ತ ನಿಮಗೆ ಕಾಣಿಸೋದು ಅರಮನೆ ಸುತ್ತ ಚಿತ್ತಾರಗಳು, ಬಣ್ಣ ಬಣ್ಣದ ಚಿತ್ತಾರಗಳು ಇದೆ. ಇಲ್ಲಿ ಯುದ್ಧ ಸನ್ನಿವೇಶಗಳನ್ನು ಚಿತ್ರಿಸಿದ್ದಾರೆ. ಹಾಗೆ ಮರಗಿಡ ಬಳ್ಳಿಗಳ ಚಿತ್ರಣ ಇದೆ. ಹಾಗೆ ಪ್ರಕೃತಿಯ ಚಿತ್ರ ಇದೆ. ಇವೆಲ್ಲವೂ ಕೂಡ ಗೋಡೆಯನ್ನು ಅಲಂಕರಿಸಿದೆ. ಇವೆಲ್ಲ ಸುಸ್ಥಿತಿಯಲ್ಲಿರುವುದೇ, ಅದು ನಿಮಗೆ ಖುಷಿ ಕೊಡುವಂಥ ಜಾಗ. ಅಷ್ಟೇ ಅಲ್ಲ, ದರಿಯಾ ದೌಲತ್ನ ಮುಂಭಾಗ ಕೂಡ ಅದ್ಭುತವಾಗಿ ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಹಸಿರಿನ ಮುಖಾಂತರ ಒಂದು ಒಳ್ಳೆಯ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಇದರ ಒಳಗಡೆ ಕೂಡ ಸಾಕಷ್ಟು ಮಾಹಿತಿ ಇದೆ. ನಿಮಗೆ ಹಸ್ತಪ್ರತಿಗಳಿದೆ. ವಿಚಾರವನ್ನು ತಿಳಿಸುವಂತಹ ಹಸ್ತಪ್ರತಿಗಳನ್ನು ಇಲ್ಲಿ ಫ್ರೇಮ್ ಹಾಕಿ ಇಡಲಾಗಿದೆ. ವ್ಯಕ್ತಿಗಳ ಚಿತ್ರಗಳನ್ನು ಫ್ರೇಮ್ ಹಾಕಿ ಇಡಲಾಗಿದೆ. ಆದರೆ ಸಾಕಷ್ಟು ಚಿತ್ರಗಳನ್ನು ತೆಗೆಯೋದಕ್ಕೆ ಅಥವಾ ಫೋಟೋಶೂಟ್ ಮಾಡೋದಕ್ಕೆ ಅಥವಾ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಇಲ್ಲಿ ಬಿಡೋದಿಲ್ಲ. ಹಾಗಾಗಿ ನಿರ್ಬಂಧ ಇದೆ. ಕೆಲವನ್ನು ಮಾತ್ರ ತೋರಿಸಲಿಕ್ಕೆ ಸಾಧ್ಯ ಆಯಿತು. ಇದು ಕೂಡ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಇದೆ. ನೀವು ಅಲ್ಲಿ ಭೇಟಿ ಕೊಟ್ಟಾಗ ನೋಡಲೇಬೇಕಾದಂಥ ಜಾಗ. ನೋಡಿ, ಇವಿಷ್ಟು ಬೇಸಿಗೆ ಅರಮನೆಗಳು ನೋಡಿದ್ರಲ್ಲ, ಏನನ್ನಿಸ್ತು? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ.